ಹಾಗಾದರೆ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಟಾಪಿಕಲ್ಲಿ ಜಾತಕದಲ್ಲಿ ಗರ್ಭಧಾರಣೆಯ ಸಮಯ ಅಂದರೆ ಲೇಡೀಸಿಗೆ ಗರ್ಭಧರಿಸುವಂಥ ಒಂದು ಟೈಮಿಂಗ್ ಜಾತಕದಲ್ಲಿ ಯಾವ ಥರ ನೋಡೋದು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ತುಂಬ ಒಂದು ವಿಶೇಷವಾದಂಥ ವಿಡಿಯೋ. ಈ ಥರ ವಿಡಿಯೋ ನಿಮಗೆ ಸಿಗಲ್ಲ, ತುಂಬ ರೇರ್ ಆಗಿರ್ತದೆ. ಸಾಮಾನ್ಯವಾಗಿ ಮಹಿಳೆಯರಿಗೆ ಗರ್ಭಧಾರಣೆಗೆ ಪ್ರಮುಖ ಆಗುವಂಥ ಒಂದು ಗ್ರಹಗಳು ಅಂತ ಹೇಳಿದ್ರೆ ಒಂದು ಚಂದ್ರಗ್ರಹ, ಆಮೇಲೆ ಮಂಗಳ ಗ್ರಹ. ಈ ಎರಡು ಗ್ರಹಗಳು ಮಹಿಳೆ ಗರ್ಭಧಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುವಂಥ ಒಂದು ಗ್ರಹಗಳು. ಈ ಚಂದ್ರ ಅಥವಾ ಮಂಗಳನ ಗೋಚರ ಸಮಯದಲ್ಲಿ, ಚಂದ್ರನ ಗೋಚರ ಸಮಯದಲ್ಲಿ, ಮಂಗಳನ ಗೋಚರ ಸಮಯದಲ್ಲಿ ಗರ್ಭಧಾರಣೆ ಆಗುವಂಥ ಚಾನ್ಸ್ ಹೆಚ್ಚಿರ್ತದೆ. ಈಗ ಒಂದೊಂದಾಗಿ ನೋಡೋಣ. ಜನ್ಮರಾಶಿಯಿಂದ ಅನುಪಚಯ ಸ್ಥಾನ. ಜನ್ಮರಾಶಿಯಿಂದ ಅನುಪಚಯ ಸ್ಥಾನ ಅಂದರೆ 1, 2, 4, 5, 7, 8, 9, 11. ಈ ಜನ್ಮರಾಶಿಯಿಂದ ಈ ಸ್ಥಾನಕ್ಕೆ ಚಂದ್ರ ಗೋಚರ ಆಗ್ತಿರುವಾಗ ಗರ್ಭಧಾರಣ ಧರಿಸುವಂಥ ಚಾನ್ಸ್ ಬಹುತೇಕ ಇರ್ತದೆ. ಉದಾಹರಣೆಗೆ ಇದು ರಾಶಿ ಅಂತ ತಿಳ್ಕೊಳ್ಳಿ, ಕುಂಭರಾಶಿ ಅಂತ ತಿಳ್ಕೊಳ್ಳಿ. ಇಲ್ಲಿ 1ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ. ಈ ಮನೆಯಲ್ಲಿ ಚಂದ್ರ ಗೋಚರ ಆಗುವಂಥ ಸಮಯದಲ್ಲಿ ಗರ್ಭಧಾರಣೆ ಆಗುವಂಥ ಚಾನ್ಸ್ ಇರ್ತದೆ. ಹೆಚ್ಚಾಗಿ ಚಂದ್ರ ಗೋಚರ ಇರಬೇಕು. ಆಮೇಲೆ ಪುರುಷ ರಾಶಿಯಲ್ಲಿ ಉಪಚಯ ಸ್ಥಾನ ಅಂತ ಹೇಳಿದ್ರೆ ಪುರುಷ ರಾಶಿಯಲ್ಲಿ 3, 6, 10, 11. 3, 6, 10, 11. ಪುರುಷ ರಾಶಿಯಲ್ಲಿ 3, 6, 10, 11 ಮನೆಯಲ್ಲಿ ಗೋಚರ ಆಗುವಾಗ, ಚಂದ್ರ ಗೋಚರ ಆಗುವ ಕೂಡ ಮಹಿಳೆಯ ಜೊತೆ ಸಂಭೋಗ ಮಾಡಿದಾಗ ಅದು ಗರ್ಭ ನಿಲ್ಲುವಂಥ ಚಾನ್ಸ್ ಇರ್ತದೆ. ಉದಾಹರಣೆಗೆ ಇದು ಪುರುಷರ ಕುಂಡಲಿ ಅಂತ ತಿಳ್ಕೊಂಡ್ರೆ, ಇದು ಉದಾಹರಣೆಗೆ ಇದು ವೃಶ್ಚಿಕ ರಾಶಿ ಅಂತ ತಿಳ್ಕೊಳ್ಳಿ. ಇಲ್ಲಿ 3ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ, ಆಮೇಲೆ 11ನೇ ಮನೆಯಲ್ಲಿ ಏನಾದರೂ ಚಂದ್ರ ಗೋಚರ ಆಗ್ತಿರುವಾಗ ಆವಾಗ ಪುರುಷ ಸಂಭೋಗ ಮಾಡಿದರೆ ಮುಟ್ಟು ನಿಲ್ಲುವಂಥ ಚಾನ್ಸ್ ಇರ್ತದೆ. ಆಮೇಲೆ ಚಂದ್ರ ಏನಾದರೂ ಹುಡುಗಿಯರ ಜಾತಕದಲ್ಲಿ ಅನುಪಚಯ ಸ್ಥಾನದಲ್ಲಿ ಸಾಗಣೆ ಆಗ್ತಾಯಿದ್ರೆ, ಅನುಪಚಯ ಸ್ಥಾನ ಅಂದರೆ 1, 2, 4, 5, 8, 9, 11. ಚಂದ್ರನಾದರೂ ಮಹಿಳೆಯರ ಜಾತಕದಲ್ಲಿ ಈ ಒಂದು ಸ್ಥಾನದಲ್ಲಿ ಗೋಚರ ಆಗ್ತಿದ್ರೂ ಕೂಡ ಗರ್ಭ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು ಅದರ ಜೊತೆಗೆ ಮಂಗಳ ಮತ್ತು ಶುಕ್ರನ ದೃಷ್ಟಿ ಇರಬೇಕು. ಉದಾಹರಣೆಗೆ ಮಹಿಳೆಯರ ಜಾತಕದಲ್ಲಿ ಅನುಪಚಯ ಸ್ಥಾನದಲ್ಲಿ ಚಂದ್ರ ಗೋಚರ ಆಗ್ತಿದ್ದು, ಇದಕ್ಕೇನಾದರೂ ಶುಕ್ರ ಅಥವಾ ಗುರುವಿನ ದೃಷ್ಟಿ ಇದ್ರೆ ಇದು ಹೆಚ್ಚಾಗುತ್ತೆ ಗರ್ಭಧರಿಸುವಂಥ ಒಂದು ಚಾನ್ಸು. ಆಮೇಲೆ ಪುರುಷ ರಾಶಿಯಿಂದ ಉಪಚಯ ಸ್ಥಾನದಲ್ಲಿ ಗುರು ಗೋಚರ ಆಗ್ತಿದ್ದು, ಉದಾಹರಣೆಗೆ ಪುರುಷ ಜಾತಕದಲ್ಲಿ ಇದನ್ನು ತಿಳ್ಕೊಳ್ಳಿ. ಮೇಷರಾಶಿಯ ಪುರುಷ ಅಂತ ತಿಳ್ಕೊಳ್ಳಿ. ಉಪಚಯ ಸ್ಥಾನ ಅಂತ ಹೇಳಿದ್ರೆ 3, 6, 10, 11. ಈ ಒಂದು 3, 6, 10, 11 ಜನ್ಮರಾಶಿಯಿಂದ ಈ ಇದರಲ್ಲಿ ಏನಾದರೂ ಚಂದ್ರ ಸಂಚಾರ ಆಗ್ತಿದ್ದು, ಗುರು ಮತ್ತು ಶುಕ್ರ ಏನಾದರೂ ದೃಷ್ಟಿ ಏನಾದರೂ ಸಂಬಂಧ ಇದ್ದರೆ ಆವಾಗ ಕೂಡ ಅವರಿಗೆ ಗರ್ಭ ನಿಲ್ಲುವಂಥ ಚಾನ್ಸ್ ಇರ್ತದೆ. ಆ ಟೈಮಲ್ಲಿ ಸಂಭೋಗ ಮಾಡಿದರೆ ಗರ್ಭ ನಿಲ್ಲುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ. ಇದು ಜಾತಕದಲ್ಲಿ ಗರ್ಭಧಾರಣೆಯ ರಹಸ್ಯ. ನಾನು ಇದನ್ನು ಡೀಪಾಗಿ ಹೇಳಲಿಕ್ಕೆ ಏನು ಹೋಗಿಲ್ಲ, ಯಾಕಂದರೆ ಕೆಲವು ವಿಷಯ ಡೀಪಾಗಿ ಹೇಳುವಂಥ ಅಗತ್ಯ ಇಲ್ಲ. ನಿಮಗೊಂದು ನಾಲೆಡ್ಜ್ಗೋಸ್ಕರ ಈ ವಿಡಿಯೋನ ಹೇಳ್ತಿದ್ದೇನೆ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತ ಹೇಳಿದ್ರೆ ನಮ್ಮೊಂದು ಈ ನಂಬರ್ಗೆ ಕಾಲ್ ಮಾಡ್ಬೋದು. 70 906 37 934 ಈ ನಂಬರಿಗೆ ಕಾಲ್ ಮಾಡಿದರೆ ಅಥವಾ ವಾಟ್ಸಪ್ ಮಾಡಿದರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. 7090637934. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಿಗೋಣ. ನಮಸ್ಕಾರ.